ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡುವ ಅಂತ ಹೇಳಿದ್ರೆ 9th ಆಗಸ್ಟ್ ಫಸ್ಟ್ ಶಿಫ್ಟಲ್ಲಿ ನಡೆದಿರತಕ್ಕಂಥ RRB ಡಿ ಗ್ರೂಪ್ ಪರೀಕ್ಷೆಯ ವಿಶ್ಲೇಷಣೆಯನ್ನು ಈ ಒಂದು ಸೆಷನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ನ ಮಾಡುವ, ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತೆ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಅನಾಲಿಸಿಸ್ ಕ್ಲಾಸ್ಗಳು, ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು ಮತ್ತು GK ಸೈನ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಎರಡು ಹೇಳಬೇಕಾಗಿತ್ತು ನೋಟಿಸ್. ಸೊ ಏನು ಅಂತಂದರೆ, ದ ಫಸ್ಟ್ ಥಿಂಗ್, ಈ ಕ್ಲಾಸ್ದು ಸ್ವಲ್ಪ ವಾಯ್ಸ್ ಎಕೋ ಬರುತ್ತಿರುತ್ತೆ ಬಿಕಾಸ್ ಯಾಕಂದರೆ ಜಾಸ್ತಿ ಕ್ಲೋಸ್ ಸರ್ಫೇಸ್ ಏರಿಯಾದಲ್ಲಿ ಸ್ವಲ್ಪ ಇರೋದ್ರಿಂದ, ನ್ಯೂ ಬಿಲ್ಡಿಂಗ್ ರೂಮಲ್ಲಿ ಇರೋದ್ರಿಂದ, ಸೊ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ, ಕೆಲವೊಬ್ಬರಿಗೆ ಮೀನ್ಸ್ ಸಮ್ ಅಸ್ಪಿರೆಂಟ್ಸ್ಗಳಿಗೆ ಕ್ಲಾಸ್ಗಳು ಫಾಸ್ಟಾಗಿ ಅನ್ನಿಸ್ತಾ ಇದೆ, ಫಾಸ್ಟ್ ಫೀಲ್ ಆಗ್ತಾ ಇದೆ. ಓಕೆ, ಸೊ ಅವ್ರು ನೀವು ಏನು ಮಾಡ್ಕೊಳ್ಳಿ ಅಂತಂದರೆ, ಈ ಸ್ಪೀಡ್ ಅಂತ ಒಂದು ಆಪ್ಷನ್ ಕೊಟ್ಟಿರುತ್ತೆ ನಿಮಗೆ ರೈಟ್ ಸೈಡ್ ಟಾಪಲ್ಲಿ ಒಂದು ಏನು ಐಕಾನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಪೀಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಸ್ಪೀಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಸೊ ನೀವು ಕ್ಲಾಸಿನ ಸ್ಪೀಡನ್ನು 0.85x ಅಲ್ಲಿ ನೀವು ಇಟ್ಕೊಳ್ಳಿ. ಸೊ ಅದು ನಿಮಗೆ ನಾರ್ಮಲ್ ಆಗಿ ಮೀನ್ಸ್ ನಿಮ್ಮ ಒಂದು ಫ್ರೀಕ್ವೆನ್ಸಿ ಹೇಗಿದೆ ಅಲ್ವಾ, ಸೊ ಅದಕ್ಕೆ ಮ್ಯಾಚ್ ಆಗ್ತಾ ಅದು ಕೇಳಿಸುತ್ತೆ. ಇಲ್ಲಾಂದರೆ ನಿಮಗೆ ನಾರ್ಮಲ್ 1x ಇರೋದು ನಿಮಗೆ ಸ್ವಲ್ಪ ಫಾಸ್ಟ್ ಅಂತ ನೀವು ಫೀಲ್ ಆಗ್ಬೋದು. ಇಫ್ ನಿಮಗೆ ಇದು ಫೀಲ್ ಆಗ್ತಿರಲಿಲ್ಲ, ಇದು ಲೋ ಅಂತ ಇತ್ತು ಅಂದರೆ ಮೀನ್ಸ್ ಸ್ಲೋ ಅಂತ ಇತ್ತು ಅಂದರೆ ನೀವು ಏನಾದರೂ ಡಬಲ್ 2x ಅಲ್ಲಿ ಇಟ್ಕೊಂಡು ಸಹ ನೋಡ್ಕೊಳ್ಬೋದು, ಅದು ನನಗೆ ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದ್ದರೆ ಪ್ಲೀಸ್ ನೀವು 0.8x ಅಲ್ಲಿ ಇಟ್ಕೊಂಡು ಕ್ಲಾಸನ್ನು ಕೇಳಿ. ಓಕೆ, ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಅಂದರೆ ಮೊದಲ ಪ್ರಶ್ನೆ, ಪ್ರಸಿದ್ಧ ಸಂಗೀತಗಾರ ಡಾಕ್ಟರ್ ಎನ್ ರಾಜಂ ಅವರಿಗೆ 2026ರಲ್ಲಿ ಯಾವ ಕ್ಷೇತ್ರದ ವಿಷಯಕ್ಕಾಗಿ ಪದ್ಮವಿಭೂಷಣ ನೀಡಿ ಗೌರವಿಸಲಾಯಿತು ಅಂತ ಕೇಳಿದ್ರೆ ಟೋಟಲ್ 5 ಜನಕ್ಕೆ ನೀಡಲಾಗಿದೆ. 5 ಜನದಲ್ಲಿ ಒಬ್ಬರು ಯಾರು ಅಂತಂದರೆ ಈ ಎನ್ ರಾಜಂ ಅವರು ಅಂತ ಹೇಳ್ತೀವಿ. ಸೊ ಇವರು ಯಾವುದಕ್ಕೆ ಸಂಬಂಧ ಹೊಂದಿದ್ದಾರು ಅಂತ ಹೇಳಿದ್ರೆ ಅವಾಗ ನಾವು ಹೇಳಬೇಕಾಗ್ತೀವಿ ಒಂದು ವಯಲಿನ್ಗೆ ಸಂಬಂಧ ಹೊಂದಿದ್ರು. ಯಾವುದೇ ಒಂದು ವಯಲಿನ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಶಾಸ್ತ್ರೀಯ ಸಂಗೀತ ಅಂತ ಹೇಳ್ತೀವಿ. ಸೊ ಟೋಟಲ್ ಎಷ್ಟು ಜನಕ್ಕೆ ನೀಡಲಾಗಿದೆ? 5 ಜನಕ್ಕೆ ನೀಡಲಾಗಿದೆ. ಸೊ ಇದೇ ಯಾರ್ಯಾರು ಅಂತ ನಿಮಗೆ ಆಲ್ರೆಡಿ ಕ್ಲಾಸಲ್ಲಿ ಹೇಳಿದ್ದೀನಿ, ಅದನ್ನು ಒಂದ್ಸರಿ ನೀವು ಬೇಕಾದರೆ ರಿಪೀಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಸಾಯನಶಾಸ್ತ್ರದಲ್ಲಿ ಧಾತು ಅಥವಾ ಸಂಯುಕ್ತದ ಒಂದು ಅಣುವಿನಲ್ಲಿರುವ ಪರಮಾಣುಗಳ ಒಟ್ಟು ಸಂಖ್ಯೆಯನ್ನು ಏನೆಂದು ಕರೆಯಲಾಗ್ತದೆ ಅಂತ ಕೇಳ್ತಾನೆ. ಏನಂತ ಕರೆಯಲಾಗ್ತದೆ ರಸಾಯನಶಾಸ್ತ್ರದಲ್ಲಿ, ಇನ್ನು ಕೆಮಿಸ್ಟ್ರಿಲಿ ಈ ಒಂದು ಧಾತು ಅಥವಾ ಈ ಒಂದು ಸಂಯುಕ್ತದ ಒಟ್ಟು ಅಣುವಿನಲ್ಲಿರ್ತಕ್ಕಂಥ ಒಟ್ಟು ಪರಮಾಣುಗಳ ಸಂಖ್ಯೆಯನ್ನು ಏನಂತ ಕರೆಯಲಾಗ್ತದೆ ನಾವು. ಸೊ ಏನಂತ ಕರೆಯಲಾಗ್ತದೆ ಅಂದರೆ ಅದನ್ನು ನಾವು ಪರಮಾಣುವಿತೆ ಅಂತ ಕರೆಯಲಾಗ್ತದೆ. ಸರಿನಾ? ಏನಂತ ಹೇಳ್ತೀವಿ ಅಂದ್ರೆ ನಾವು ಪರಮಾಣುತೆ ಅಂತ ಹೇಳ್ತೀವಿ. ಸರಿನಾ? ಸೊ ಇದು ಸಹ ನಿಮಗೆ ಗೊತ್ತಿರಲಿ. ಸೊ ಇಲ್ಲೇನಿದೆ ಆಮ್ಲಜನಕ. ಸೊ ಈ ಒಂದು O2ನ ಪರಮಾಣುತೆ 2 ಆಗಿದೆ. ಸೊ ದ್ವಿಪರಮಾಣುಕ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಓಝನ್ನ ಒಂದು ಪರಮಾಣುತೆ ಎಷ್ಟಾಗಿದೆ ಅಂದರೆ ಇದು 3 ಆಗಿದೆ. ಸೊ ಅದನ್ನು ನಾವು ತ್ರಿಪರಮಾಣುಕ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಹೀಲಿಯಂ ಮತ್ತು ಆರ್ಗಾನ್ದು ಇವು ಏಕಪರಮಾಣುತೆಗಳಾಗಿದೆ. ಸೊ ಅದರದ್ದು ಒಂದಿರುತ್ತದೆ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಬಜೆಟ್ನಲ್ಲಿ ಬೆಂಬಲಿತವಾಗಿರುವ ಮತ್ತು ಶಿಕ್ಷಣ ಸಚಿವಾಲಯವು ಜಾಗತಿಕ ಭಾರತೀಯ ವೈಜ್ಞಾನಿಕ ಪ್ರತಿಭೆಗಳನ್ನು ದೇಶಕ್ಕೆ ಮರಳಿ ಕರೆತರಲು ಪ್ರಾರಂಭಿಸಲಾಗಿರತಕ್ಕಂಥ PMRC ಯೋಜನೆಯ ಪೂರ್ಣ ರೂಪ ಯಾವುದು ಅಂತ ಕೇಳಿದ್ದಾನೆ. ಶಿಕ್ಷಣ ಸಚಿವಾಲಯಕ್ಕೆ ಸಂಬಂಧಿಸಿದಂತೆ ಈ ಒಂದು PMRC, ಸೊ ಅದು ಈ ವೈಜ್ಞಾನಿಕ ಪ್ರತಿಭೆಗಳನ್ನು ದೇಶಕ್ಕೆ ಮತ್ತೆ ರಿಟರ್ನ್ ಕರ್ಕೊಂಡು ಬರ್ತಿದ್ದಾರೆ ಅಂತೆ. ಸೊ ಹಾಗಾದರೆ ಆ ಒಂದು PMRCಯ ಫುಲ್ ಫಾರ್ಮ್ ಏನು ಅಂತ ಏನಾಗಿದೆ ಅಂದರೆ ದಟ್ ಈಸ್ ಈ ಒಂದು ಪ್ರೈಮ್ ಮಿನಿಸ್ಟರ್ ರಿಸರ್ಚ್ ಕೇರ್ ಅಂತ ಹೇಳ್ತೀವಿ, ರಿಸರ್ಚ್ ಚೇರ್ ಅಂತ ಹೇಳ್ತೀವಿ. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ, ಯಾವುದೇ ಒಂದು PMRC ಪ್ರೈಮ್ ಮಿನಿಸ್ಟರ್ ರಿಸರ್ಚ್ ಚೇರ್. ಸೊ ಈ ರೀತಿ ಕೊಟ್ಟಾಗ ಸ್ವಲ್ಪ ಈಸಿ ಅನ್ನಿಸಬಹುದು. ಬಟ್ ಸಮ್ ಟೈಮ್ ಏನು ಕೇಳ್ತಾನೆ ಅಂತಂದರೆ ಈ PMRC ಕೊಟ್ಟು ಆರ್ನ ಫುಲ್ ಫಾರ್ಮ್ ಏನು ಹೇಳು ಅಂತ ಹೇಳ್ತಾನೆ. ಸೊ ರಿಸರ್ಚ್, ರಿಹ್ಯಾಬಿಲಿಟೇಷನ್, ರೆಜ್ಯುನೇಷನ್, ಸೊ ಲೈಕ್ ದಟ್ ಈ ರೀತಿ ಒಂದು 4 ಆಪ್ಷನ್ ಕೊಟ್ಟಾಗ ಗೊತ್ತಾಗೋದಿಲ್ಲ. ನೀವು ಫುಲ್ ಫಾರ್ಮ್ ನೀವು ಬರೆದು ಹೇಳಿದ್ರೂ ಸಹ ನಿಮಗೆ ಸ್ವಲ್ಪ ಡೌಟ್ ಆಗುತ್ತೆ, ಕನ್ಫ್ಯೂಷನ್ ಆಗ್ತದೆ. ಸೊ ಅದಕ್ಕೆ ಈ ರೀತಿ ಸ್ವಲ್ಪ ಜಾಸ್ತಿ ಫೋಕಸ್ಸಿಂದ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ PMRC ಫುಲ್ ಫಾರ್ಮ್ ಏನಿದೆ ಅಂದರೆ ಪ್ರೈಮ್ ಮಿನಿಸ್ಟರ್ ರಿಸರ್ಚ್ ಚೇರ್ ಅಂತ ಇದೆ. ಸೊ ಇಲ್ಲಿ ಏನಂತಂದರೆ ಒಂದು ಸೈಂಟಿಸ್ಟ್ಗಳನ್ನು ಮತ್ತು ರಿಸರ್ಚರ್ಸ್ಗಳನ್ನು ನಮ್ಮ ಇಂಡಿಯಾಗೆ ತರಬೇಕು ಅನ್ನೋದು ಇದಕ್ಕೆ ಮುಖ್ಯ ಉದ್ದೇಶ ಹೊಂದಿದೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನು ಕೇಳಿದೆ ಅಂತಂದರೆ, ಪೀನ ಮಸೂರದ ಮುಂದೆ ಒಂದು ವಸ್ತುವನ್ನು 20 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದಾಗ, ಪೀನ ಮಸೂರ ಮೀನ್ಸ್ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳ್ತೀವಿ. ಸೊ ಅದರ ಮುಂದೆ ಒಂದು ವಸ್ತುವನ್ನು 20 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದಾಗ ಅದರ ನೈಜ ಪ್ರತಿಬಿಂಬವು ಮಸೂರದ ಇನ್ನೊಂದು ಬದಿಯಲ್ಲಿ 30 ಸೆಂಟಿಮೀಟರ್ ದೂರದಲ್ಲಿ ರೂಪುಗೊಳ್ಳುತ್ತದೆ ಅಂತೆ. ಆ ಪೀನ ಮಸೂರದ ನಾಭಿ ದೂರ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಫಾರ್ಮುಲಾ ಏನು ಬರುತ್ತೆ? 1/F = 1/V - 1/U ಅಂತ ಹೇಳ್ತೇವೆ. ಸರಿನಾ? ಸೊ ಇದು ಫಾರ್ಮುಲಾ, ಈ ಒಂದು ಫಾರ್ಮುಲಾದಲ್ಲಿ ನೀವೇನಾದರೂ ಅಲ್ಲಿ ಇನ್ಪುಟ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಎಷ್ಟು ಬರುತ್ತೆ ಅಂದರೆ ಒಂದು F ಅನ್ನೋದು ಒಂದು 12 ಸೆಂಟಿಮೀಟರ್ ಅಂತ ಬರುತ್ತೆ. ಸರಿನಾ? ಎಷ್ಟು? 12 ಸೆಂಟಿಮೀಟರ್. ಸೊ ನೀವು ಒಂದು ಸರಿ ಬೇಕಾದ್ರೆ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬಟ್ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಯಾವುದು ಮ್ಯಾಗ್ನಿಫಿಕೇಷನ್ ಫಾರ್ಮುಲಾ ಆಗಿರಲಿ, ಲೆನ್ಸ್ ಫಾರ್ಮುಲಾ ಆಗಿರಲಿ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಫಾರ್ಮುಲಾ ಆಗಿರಲಿ, ನಾಭಿ ದೂರದ ಫೋಕಲ್ ಲೆಂತ್ ಫಾರ್ಮುಲಾ ಆಗಿರಲಿ. ಸೊ ಈ ಒಂದು 4-5 ಫಾರ್ಮುಲಾಗಳು ಏನು ಬರುತ್ತಲ್ವ, ಇವುಗಳನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಫೈನಲ್ ವೆಲಾಸಿಟಿ ಫಾರ್ಮುಲಾ ಮತ್ತು ಯಾವುದು ವೆಲಾಸಿಟಿ ಫಾರ್ಮುಲಾ, ಡಿಸ್ಪ್ಲೇಸ್ಮೆಂಟ್ ಫಾರ್ಮುಲಾ, ಸೊ ಇವೆಲ್ಲ ಸ್ವಲ್ಪ ನೋಡ್ಕೊಳ್ಳಿ, ಯೂಸ್ ಆಗ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹೈಡ್ರೋಕ್ಲೋರಿಕ್
ಆಮ್ಲ ಈ HCl ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ನ ಸಮಾನ ಜಲೀಯ ದ್ರಾವಣಗಳನ್ನು ಪರಸ್ಪರ ಬೆರೆಸಿದಾಗ ಫಲಿತಾಂಶದ ದ್ರಾವಣದಲ್ಲಿ ವರ್ತನೆಯಲ್ಲಿ ಯಾವ ಬದಲಾವಣೆ ಕಂಡುಬರುತ್ತದೆ ಅಂತ ಕೇಳಿದ್ದಾನೆ. ಏನು ಕಂಡುಬರುತ್ತದೆ? ಸೊ ಈ ಒಂದು HCl ಮತ್ತು NaOH ಇವೆರಡನ್ನೂ ಸಹ ಸಮಾನ ಜಲೀಯ ದ್ರಾವಣಗಳನ್ನು ಪರಸ್ಪರ ಬೆಳೆಸಿದಾಗ ಏನಾಗ್ತದೆ? ತಟಸ್ಥ ಆಗ್ತದೆ. ನ್ಯೂಟ್ರಲ್ ಆಗಬೇಕಲ್ವಾ ಅದು, ಅಲ್ವಾ? ಸೊ ಇವಾಗ ಸ್ಟ್ರಾಂಗ್ ಬೇಸ್ ಪ್ಲಸ್ ಸ್ಟ್ರಾಂಗ್ ಆ್ಯಸಿಡ್ ಇವೆರಡು ಏನು ಕೊಡ್ತದೆ? ನ್ಯೂಟ್ರಲ್ ಕೊಡ್ತದೆ. ಓಕೆ, ನ್ಯೂಟ್ರಲ್ ಕೊಡ್ತದೆ. ಸೊ ಇದನ್ನು ಏನಂತ ಹೇಳ್ತೀವಿ? ನ್ಯೂಟ್ರಲ್ ಅಂತ ಹೇಳ್ತೀವಿ, ತಟಸ್ಥವಾಗಿರುತ್ತೆ ಅಂತ ಹೇಳ್ತೀವಿ. ಹಾಗೆ ಲಿಟ್ಮಸ್ ಯಾವುದೇ ಒಂದು ಬಣ್ಣವನ್ನು ಬದಲಾಯಿಸುವುದಿಲ್ಲ. ಇಫ್ ಏನಾದರೂ ಆ್ಯಸಿಡ್ ಸ್ಟ್ರಾಂಗ್ ಇತ್ತು ಅಂತಂದರೆ ಅಲ್ಲಿ ಏನಾಗ್ತದೆ? ರೆಡ್ ಆಗಿ ಬದಲಾವಣೆ ಆಗ್ತದೆ. ಇಫ್ ಏನಾದರೂ ಬೇಸ್ ಸ್ಟ್ರಾಂಗ್ ಇತ್ತು ಅಂದರೆ ಅದು ಬ್ಲೂ ಆಗಿ ಬದಲಾವಣೆ ಆಗ್ತದೆ. ಸಿಂಪಲ್. ಓಕೆ, ಸೊ ಅನಿಕೆ ಅಂತ ಏನೋ ಫಾರ್ಮುಲಾ ಇರ್ಬೋದಲ್ಲ ಅದು. ಅನಿಕೆ ಅಂದರೆ ಆಮ್ಲ ನೀಲಿರೋದನ್ನು ಕೆಂಪು ಮಾಡುತ್ತದೆ ಅಲ್ವಾ. ಆ್ಯಂಡ್ ನೆಕ್ಸ್ಟ್ ಈ ರಿಮೈನಿಂಗ್ ಬೇಸ್ ಏನಿದೆ ಅಲ್ವಾ ಅದು ಕೆಂಪಿರೋದನ್ನು ನೀಲಿ ಮಾಡ್ತದೆ. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಯು ವಿಭಜನಾ ಕ್ರಿಯೆಯನ್ನು ಸರಿಯಾಗಿ ವ್ಯಾಖ್ಯಾನಿಸ್ತದೆ ಅಂತ ಕೇಳಿದ್ದಾನೆ. ಸೊ ವಿಭಜನೆ ಅಂದರೆ ಏನಿರಬೇಕು? ಸೊ A B ಅಂತ ಎರಡು ಇರುತ್ತೆ. ಸೊ ಅದು ಏನಾಗ್ತದೆ? A ಮತ್ತು B ಅಂತ ಆಗ್ತದೆ. ಸೊ ಈ ರೀತಿ ಆಗುತ್ತೆ, ಬೇರೆ ಬೇರೆ ಆಗ್ತವೆ. ಸೊ ಅದನ್ನೇನಂತ ಹೇಳ್ತೀವಿ? ಒಂದು ಕ್ರಿಯಾಕಾರವು ಒಳ್ಳೆಯದು ಎರಡು ಅಥವಾ ಹೆಚ್ಚಿನ ಸರಳ ಉತ್ಪನ್ನಗಳನ್ನು ರೂಪಿಸುವ ಒಂದು ಕ್ರಿಯೆಯನ್ನು ನಾವು ವಿಭಜನಾತ್ಮಕ ಕ್ರಿಯೆ ಅಂತ ಹೇಳ್ತೀವಿ. ಸರಿಯಾ? ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 4 ಓಮ್ ಮತ್ತು 6 ಓಮ್ಗಳ ಮೌಲ್ಯಗಳ ಎರಡು ಪ್ರತಿರೋಧಕಗಳು ಸಮಾಂತರದಲ್ಲಿ ಸಂಪರ್ಕಗೊಂಡಿವೆ. ಈ ಯೋಜನೆ ಒಟ್ಟು ಪ್ರತಿರೋಧ ಎಷ್ಟು ಅಂತ ಕೇಳಿದ್ದಾನೆ. ಸಮಾಂತರ ಅಂತ ಕೇಳಿದ್ದಾನೆ. ಏನಂತ ಕೇಳಿದ್ದಾನೆ? ಸಮಾಂತರ ಅಂತ ಕೇಳಿದ್ದಾನೆ. ಸೊ ಮೀನ್ಸ್ ಸಮಾಂತರ ಅಂದರೆ ಏನು? ಪ್ಯಾರಲಲ್ ಅಂತ ಹೇಳ್ತೀವಿ. ಸೊ ಪ್ಯಾರಲಲ್ ಫಾರ್ಮುಲಾ ಏನಿದೆ ನಿಮಗೆ? 1/R1 ಪ್ಲಸ್ 1/R2 ಇದೆ. ಸೊ ಇಲ್ಲಿ ಇನ್ಪುಟ್ ಮಾಡಿ ಇದನ್ನು ಎಷ್ಟು ಬರುತ್ತೆ ನಿಮಗೆ? 6 4 24 ಡಿವೈಡೆಡ್ ಬೈ 10. ಸೊ ಮೀನ್ಸ್ 2.4 ಬರುತ್ತೆ ನಿಮಗೆ ಅಲ್ವಾ. ಓಕೆ, 2.4 ಬಂದಿದೆಯಲ್ಲ. ಹೇಗೆ ಮಾಡಿದೆ ನಾನು ಅಂತಂದರೆ, ಈ ಎರಡೇ ಏನಾದರೂ ಈ ರೆಸಿಸ್ಟೆನ್ಸ್ ಕೊಟ್ಟಿದ್ದ ಅಂತಂದರೆ ಅದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಬರುತ್ತೆ. R1 ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2 ಅಂತ. R1 ಪ್ಲಸ್ R2 ಇಂಟು R2 ಎಷ್ಟಾಗುತ್ತೆ? 6 4 24 ಆಗುತ್ತೆ. ಆ್ಯಂಡ್ ದೆನ್ R1 ಪ್ಲಸ್ R2 ಎಷ್ಟಾಗುತ್ತೆ? 10 ಆಗುತ್ತೆ. ಸೊ ಮೇಲೆ ಹೋಯ್ತು ಅಂದರೆ 2.4 ಆಗುತ್ತೆ. ಸೊ ಮೀನ್ಸ್ 4 ಓಮ್ಗಳಿಗಿಂತ ಕಡಿಮೆ ಆಗಿರುತ್ತೆ ಅಂತ ನಾವು ಹೇಳ್ತೇವೆ. ಎಕ್ಸಾಕ್ಟಾಗಿ ನಿಮಗೆ 4 ಓಮ್ಗಳು ಅಂತ 2.4 ಓಮ್ ಅಂತ ಏನಾದರೂ ಕೊಟ್ಟಿದ್ದೆ ಅಂದರೆ 2.4 ಓಮ್ಸ್ ನೀವು ಹಾಕ್ತಿದ್ರಿ. ಬಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಅದನ್ನು ನಾವು 4 ಓಮ್ಸ್ಗಳಿಗಿಂತ ಕಡಿಮೆ ಅಂತ ಹೇಳ್ತೀವಿ. ಬಟ್ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಇದನ್ನು ನೆನ್ಪಿಟ್ಕೊಳ್ಬೇಡಿ. ನಾರ್ಮಲಾಗಿ ಬೇಸಿಕ್ ನೆನ್ಪಿಟ್ಕೊಳ್ಳಿ. 1/R1 ಏನು? 1/R ಈಕ್ವಲ್ಸ್ 1/R1 ಪ್ಲಸ್ 1/R2 ಸೊ ಆನ್ ಅಂತ ಹೇಳ್ತೀವಿ. ಸೊ 3 ಏನಾದರೂ ರೆಸಿಸ್ಟೆನ್ಸ್ ಕೊಟ್ಟಿದ್ದ ಪ್ಯಾರಲಲ್ ಅಂತ ಅಂದರೆ ಆವಾಗ ನೀವು ಮತ್ತೆ 1/R3 ಅಂತ ನೀವು ಕೂಡಿಸ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಚಲಿಸುವ ವಸ್ತುವಿನ ದ್ರವ್ಯರಾಶಿಯನ್ನು ದ್ವಿಗುಣಗೊಳಿಸಿದಾಗ ಅದರ ವೇಗೋತ್ಕರ್ಷವು ಬದಲಾಗದೆ ಉಳಿದಾಗ ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸುವ ಬಲವು ಹೇಗೆ ಬದಲಾಗ್ತದೆ ಅಂತ ಕೇಳಿದ್ದಾನೆ. ಸರಿಯಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ ಆ ಒಂದು ಫಾರ್ಮುಲಾ ಬರ್ಕೊಂಡು ಬಿಡಬೇಕು. ಚಲಿಸುವ ವಸ್ತುವಿನ ದ್ರವ್ಯರಾಶಿಯನ್ನು ದ್ವಿಗುಣಗೊಳಿಸಿದಾಗ, ಓಕೆ, ಈ ಒಂದು ಮಾಸ್ ಏನಿದೆ ಅಲ್ವಾ, ಸೊ ಅದನ್ನು ದ್ವಿಗುಣಗೊಳಿಸ್ತಾರೆ ಅಂತೆ. ಹಾಗಾದರೆ ಅದರ ಒಂದು ವೇಗೋತ್ಕರ್ಷ ಏನಿದೆ ಅಲ್ವಾ ಅದನ್ನು ಅಷ್ಟೇ ಬಿಡ್ತಾರಂತೆ. ಹಾಗಾದರೆ ಅದರ ಮೇಲಿನ ಫೋರ್ಸ್ ಏನಾಗುತ್ತೆ? ಫೋರ್ಸ್ ಸಹ ಡಬಲ್ ಆಗುತ್ತೆ ಅಲ್ವಾ. ಸೊ ಅದನ್ನು ಏನಂತ ಹೇಳ್ತೀವಿ ನಾವು ಅಂದರೆ ಅದು ಸಹ ಡಬಲ್ ಆಗ್ತದೆ ಅಂತ ಹೇಳ್ತೀವಿ. ಸಿಂಪಲಾಗಿ ಅಲ್ಲಿ ಏನು ಕೊಟ್ಟಿದ್ದಾನೆ, ಅವು ಏನೇನು ಇಲ್ಲಿ ಇನ್ಪುಟ್ ಬಂದಿರುತ್ತಲ್ವ, ಡಾಟಾ ಇರುತ್ತಲ್ವ, ಆ ಡಾಟಾದ ಪ್ರಕಾರ ಯಾವ ಫಾರ್ಮುಲಾ ನನಗೆ ನೆನಪು ಬರುತ್ತೆ ಅಂತ ಫಸ್ಟ್ ಬರ್ಕೊಬಿಡ್ಬೇಕು ಅದನ್ನು ಫಾರ್ಮುಲಾ. ಆ ಫಾರ್ಮುಲಾ ಬರ್ಕೊಂಡು ಆ ಫಾರ್ಮುಲಾದಲ್ಲಿ ಅವನು ಏನು ಕಾನ್ಸ್ಟೆಂಟ್ ಆಗಿ ಇಡೋದಿದ್ದಾನೆ ಕಾನ್ಸ್ಟೆಂಟ್ ಆಗಿ ಇಟ್ಬಿಡಬೇಕು. ಆ್ಯಂಡ್ ನೆಕ್ಸ್ಟ್ ಏನನ್ನು ಡಬಲ್ ಮಾಡು ಏನನ್ನು ಟ್ರಿಬಲ್ ಮಾಡು ಅಂತ ಕಟ್ಟಿದ್ದಾನೆ ಅದನ್ನು ಅಲ್ಲಿ ನೀವು ಇನ್ಪುಟ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜುಲೈ 2026ರಲ್ಲಿ ಭಾರತ ಸರ್ಕಾರವು ಅನುಮೋದಿಸಿದ ಪುನರ್ಘರಿತ ಖೇಲೋ ಇಂಡಿಯಾ ಯೋಜನೆ ಅಡಿಯಲ್ಲಿ ಭಾರತವನ್ನು ಜಾಗತಿಕ ಕ್ರೀಡಾಶಕ್ತಿಯನ್ನಾಗಿಸಲು ಮತ್ತು 2036ರ ಒಲಿಂಪಿಕ್ಸ್ ತಯಾರಿಗಳನ್ನು ಬಲಪಡಿಸಲು ಈ ಮಿಷನ್ನನ್ನು ಯಾವ ಗುರಿ ವರ್ಷದೊಂದಿಗೆ ಜೋಡಿಸಲಾಗಿದೆ ಅಂತ ಕೇಳಿದ್ದಾನೆ. ಪುನರ್ಗರಿತ ಖೇಲೋ ಇಂಡಿಯಾ ಯೋಜನೆ ಸೊ ಯಾವ ವರ್ಷದವರೆಗೆ ಅಂತಂದರೆ ಈ ಒಂದು 2036ರವರೆಗೆ ಅಂತ ಹೇಳ್ತೀವಿ. ಯಾವುದೊಂದು 2036 6 ಯಾವುದು ಪುನರ್ಗರಿತ ಖೇಲೋ ಇಂಡಿಯಾ ಯೋಜನೆ ಅಂತ ಹೇಳ್ತೀವಿ ಸರಿನಾ. ಸೊ ಜಾಗತಿಕ ಕ್ರೀಡಾಶಕ್ತಿಯನ್ನಾಗಿ ನಮ್ಮ ಭಾರತವನ್ನು ಮಾಡ್ತಾ ಇದ್ದಾರೆ 2036ರ ಒಲಿಂಪಿಕ್ಸ್ ತಯಾರಿಗಾಗಿ. ಸೊ ಅದು 2036ರ ಒಂದು ಗುರಿಯನ್ನು ಹೊಂದ್ಕೊಂಡಿದ್ದಾರೆ. 2036ರ ಒಲಿಂಪಿಕ್ಸ್ ಹಾಗೆ 2036ರ ಗುರಿ. ಸಿಂಪಲ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿಯ ವಿವಿಧ ಹಂತಗಳಲ್ಲಿ ವಿಷಕಾರಿ ರಾಸಾಯನಿಕಗಳ ಸಂಗ್ರಹಣೆಯಾದ ಜೈವಿಕ ಆವರ್ಧನೆಯನ್ನು ಕಡಿಮೆ ಮಾಡಲು ಅಥವಾ ತಗ್ಗಿಸಲು ಅತ್ಯಂತ ಪರಿಣಾಮಕಾರಿ ಯಾವುದು ಅಂತ ಕೇಳ್ತಾನೆ. ಯಾವುದು ಅಂತಂದರೆ ನಾವು ರಾಸಾಯನಿಕ ಕೀಟನಾಶಕಗಳ ಒಂದು ಬಳಕೆಯನ್ನು ಕಡಿಮೆ ಮಾಡಬೇಕು, ಹಾಗೆ ಸಾವಯವ ಕೃಷಿಯನ್ನು ನಾವು ಉತ್ತೇಜನ ಮಾಡಬೇಕು. ಸೊ ಇದು ಬೇಸಿಕ್ ಕ್ವಶನ್, ನಿಮಗೆ ಜಸ್ಟ್ ಥಿಂಕ್ ಮಾಡಿ ಆನ್ಸರ್ ಮಾಡೋದಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 1866ರಲ್ಲಿ ಅರ್ನೆಸ್ಟ್ ಹೆಕಲ್ ಅವರು ಪ್ರಸ್ತಾಪಿಸಿದ 3 ಸಾಮ್ರಾಜ್ಯದ ವರ್ಗೀಕರಣ ಅಡಿಯಲ್ಲಿ ಬ್ಯಾಕ್ಟೀರಿಯಾವನ್ನು ಯಾವ ಸಾಮ್ರಾಜ್ಯದಲ್ಲಿ ಸೇರಿಸಲಾಗಿತ್ತು ಅಂತ ಕೇಳಿದಾನೆ. ಬ್ಯಾಕ್ಟೀರಿಯಾವನ್ನು ನಾವು ಪ್ರೊಟೆಸ್ಟಾದಲ್ಲಿ ಸೇರಿಸಲಾಗ್ತಿದ್ದೀವಿ. ಓಕೆ, ಯಾವುದಂದರೆ ಒಂದು ಬ್ಯಾಕ್ಟೀರಿಯಾವನ್ನು ಪ್ರೊಟೆಸ್ಟಾ ಸಾಮ್ರಾಜ್ಯದಲ್ಲಿ ಸೇರಿಸಲಾಗಿತ್ತು.
ಹಾಗೆ 5 ಸಾಮ್ರಾಜ್ಯವನ್ನು ವಿಂಗಡಿಸಿದವರು ಯಾರು? ಆರ್ ಎಚ್ ವಿಟೇಕರ್ ಅವರು ಅಂತ ಹೇಳ್ತೀವಿ. ಯಾರು? ಆರ್ ಎಚ್ ವಿಟೇಕರ್ ಅವರು. ಹಾಗಾದರೆ ಈ ಆರ್ ಎಚ್ ವಿಟೇಕರ್ ಅವರು ಯಾವ ವರ್ಷದಲ್ಲಿ ಇದನ್ನು ವರ್ಗೀಕರಣ ಮಾಡಿದ್ರು ಅಂದರೆ ದಟ್ ಈಸ್ 1969. 2 ವರ್ಷ ಕೇಳಿದಾನೆ. 1866ರಲ್ಲಿ ಯಾರು? ಅರ್ನೆಸ್ಟ್ ಹೆಕೆಲ್ ಅವರು ಎಷ್ಟು ಸಾಮ್ರಾಜ್ಯಗಳನ್ನಾಗಿ ವರ್ಗೀಕರಣ ಮಾಡಿದರು ಅಂದರೆ 3. ಹಾಗೆ ಈ ಒಂದು ಆರ್ ಎಚ್ ವಿಟೇಕರ್ ಅವರು ಎಷ್ಟು ಸಾಮ್ರಾಜ್ಯಗಳಾಗಿ ವರ್ಗೀಕರಣ ಮಾಡಿದ್ರು ಅಂದರೆ 5. ಯಾವ ವರ್ಷ ಅಂದರೆ 1969ನಲ್ಲಿ. ಎರಡೂ ಸಹ ನಿಮ್ಗೆ ಗೊತ್ತಿರಲಿ. ಓಕೆ, ಯಾರು ಅಂದರೆ ಒಂದು ಆರ್ ಎಚ್ ವಿಟೇಕರ್ ಆ್ಯಂಡ್ ಇನ್ನೊಂದು ಅರ್ನೆಸ್ಟ್ ಹೆಕೆಲ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇಲ್ಲಿ ಯಾವುದು ಅಂದರೆ ಬ್ಯಾಕ್ಟೀರಿಯಾ, ಇದು ಪ್ರೋಟಿಸ್ಟಾ. ಸೊ ಇದು ಸಾಕಷ್ಟು ಬಾರಿ ಕೇಳಿದೆ ನಿಮಗೆ, ಬ್ಯಾಕ್ಟೀರಿಯಾ, ಪ್ರೋಟಿಸ್ಟಾ. ಆ್ಯಂಡ್ ನೆಕ್ಸ್ಟ್, ಓಕೆ, ಇಲ್ಲಿದೆ ನೋಡಿ. ಆರ್ ಎಚ್ ವಿಟೇಕರ್ ಅವರು 1969ರಲ್ಲಿ ಪ್ರೋಕ್ಯಾರಿಯೋಟಿಕ್ ಬ್ಯಾಕ್ಟೀರಿಯಾಗಳಿಗೆ ಮೊನೆರಾ ಸಾಮ್ರಾಜ್ಯದಲ್ಲಿ ಪ್ರತ್ಯೇಕ ಮಾಡಿದ್ದಾರೆ. ಸೊ ಅವರು ಬೇರೆ ಮಾಡಿದ್ದಾರೆ, ಇವರು ಬೇರೆ ಮಾಡಿದ್ದಾರೆ. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಸೊ ಇವರು ಎಷ್ಟು ವರ್ಗೀಕರಣ ಮಾಡಿದ್ದಾರೆ ಅಂದರೆ 5 ವರ್ಗೀಕರಣ ಮಾಡಿದ್ದಾರೆ. ಹಾಗೆ ಇವರು ಈ ಒಂದು ಬ್ಯಾಕ್ಟೀರಿಯಾವನ್ನು ಮೊನೆರಾಗಳಲ್ಲಿ ಇವರು ಪ್ರತ್ಯೇಕವನ್ನು ಸಹ ಮಾಡಿದ್ದಾರೆ. ಯಾರು ಅಂದರೆ ಈ ಒಂದು ಆರ್ ಎಚ್ ವಿಟೇಕರ್ ಅಂತಕ್ಕಂಥ ವ್ಯಕ್ತಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 2026ರಲ್ಲಿ ಭಾರತ ಸರ್ಕಾರದ ಸಚಿವಾಲಯವು, ಶಿಕ್ಷಣ ಸಚಿವಾಲಯವು ಭಾರತ್ ಇನೋವೇಟ್ಸ್ ರಾಷ್ಟ್ರೀಯ ಡೀಪ್ ಟೆಕ್ ಫ್ರೀ ಸಮಿಟ್ 2026 ಎಲ್ಲಿ ಆಯೋಜಿಸಿತು ಅಂತ ಕೇಳ್ತಾನೆ. ಭಾರತ್ ಇನೋವೇಟ್ಸ್ ರಾಷ್ಟ್ರೀಯ ಡೀಪ್ ಟೆಕ್ ಫ್ರೀ ಸಮಿಟ್ 2026 ಎಲ್ಲಿ ಇದನ್ನು ಆಯೋಜನೆ ಮಾಡಿರಬಹುದು? ಎಲ್ಲಿ ಅಂದರೆ ಈ ಒಂದು IIT ಬಾಂಬೆ ಅಂತ ಹೇಳ್ತೇವೆ. ಓಕೆ, ಸೊ ಈ ಒಂದು IIT ಬಾಂಬೆಯನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, IIT ಬಾಂಬೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಭಾರತ್ ಇನೋವೇಟಿವ್ಸ್ ರಾಷ್ಟ್ರೀಯ ಡೀಪ್ ಟೆಕ್ ಫ್ರೀ ಸಮಿಟನ್ನು ಆಯೋಜನೆ ಮಾಡಲಾಗಿತ್ತು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದೇಹದ ಹೊರಗಿನ ಗಾಯಗಳನ್ನು ಗುಣಪಡಿಸಲು, ಚರ್ಮದ ಮೇಲ್ಭಾಗದ ಪದರವನ್ನು ರೂಪಿಸಲು ಮತ್ತು ಆಂತರಿಕ ಅಂಗಗಳಿಗೆ ರಕ್ಷಣೆಯನ್ನು ಒದಗಿಸಲು ಪ್ರಾಥಮಿಕವಾಗಿ ಯಾವ ಅಂಗಾಂಶವು ಕಾರಣವಾಗಿದೆ ಅಂದರೆ ಎಪಿಥೆಲಿಯಲ್ ಅಂಗಾಂಶ ಅಂತ ಹೇಳ್ತೀವಿ. ಎಪಿಥೆಲಿಯಲ್ ಅಂಗಾಂಶಗಳೇನು ಇದರಲ್ಲಿ ಏನಿದೆ ಅಲ್ವಾ? ಸೊ ಇದು ಕಾರಣ ಆಗಿರುತ್ತೆ. ಕಿಡ್ನಿಯಲ್ಲಿ ಯಾವ ರೀತಿಯ ಎಪಿಥೆಲಿಯಲ್ ಅಂಗಾಂಶಗಳು ಕಂಡುಬರ್ತವೆ? ಕ್ಯೂಬಾಯ್ಡಲ್ ಎಪಿಥೆಲಿಯಲ್ ಅಂಗಾಂಶಗಳು ಅಂತ ಹೇಳ್ತೀವಿ. ಯಾವುದು? ಈ ಒಂದು ಕ್ಯೂಬಾಯ್ಡಲ್ ಎಪಿಥೆಲಿಯಲ್ ಟಿಶ್ಯೂಗಳು ಕಂಡುಬರ್ತವೆ. ಎಲ್ಲಿ? ಕಿಡ್ನಿಯಲ್ಲಿ. ಅದು ಸಹ ನಿಮ್ಗೆ ಗೊತ್ತಿರಲಿ, ಕೇಳಿದ್ದಾನೆ ಲಾಸ್ಟ್ ಇಯರ್ ಅದು ಡಿ ಗ್ರೂಪ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹೈಡ್ರೋಜನ್ ಸಲ್ಫೈಡ್ ಮತ್ತು ಸಲ್ಫರ್ ಡೈಆಕ್ಸೈಡನ್ನು ನಡುವಿನ ಕ್ರಿಯೆಯ ಮುಖ್ಯ ಉತ್ಪನ್ನಗಳ ಯಾವುದು ಅಂತ ಕೇಳ್ತಾನೆ. ಯಾವ್ದು ಉತ್ಪನ್ನ ಬರುತ್ತೆ? ಯಾವುದು ಅಂದರೆ ಒಂದು ಸಲ್ಫರ್ ಮತ್ತು ನೀರು ಇದರಲ್ಲಿ ಉತ್ಪನ್ನವಾಗಿ ಸಿಗ್ತದೆ ನಿಮಗೆ. ಓಕೆ, ಅದು ಒಂದು ಸಲ್ಫರ್ ಮತ್ತು ನೀರು ಇದರಲ್ಲಿ ಉತ್ಪನ್ನಗಳಾಗಿ ಬೈ ಪ್ರಾಡಕ್ಟ್ ಆಗಿ ಸಿಗ್ತವೆ. ಯಾವುದೇ ಒಂದು ಹೈಡ್ರೋಜನ್ ಸಲ್ಫೈಡ್ ಮತ್ತು ಈ ಒಂದು ಸಲ್ಫರ್ ಡೈಆಕ್ಸೈಡನ್ನು ನೀವು ಏನಾದರೂ ಕ್ರಿಯೆ ಮಾಡಿಸಿದ್ರಿ ಅಂತಂದರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಕಾಶ ಸಂಶ್ಲೇಷಣೆಯಿಂದ ಉತ್ಪತ್ತಿಯಾದ ಸುಕ್ರೋಸ್ ಪ್ರಾಥಮಿಕವಾಗಿ ಯಾವ ಜೈವಿಕ ಸಾಗಣೆಯ ಕಾರ್ಯವಿಧಾನದ ಮೂಲಕ ಫ್ಲೋಯಮನ್ನು ಜರಡಿ ನಾಳಗಳನ್ನು ಪ್ರವೇಶಿಸುತ್ತದೆ ಅಂತ ಕೇಳಿದ್ದಾನೆ. ಯಾವುದರ ಮೂಲಕ ಅಂದರೆ ಅದನ್ನು ನಾವು ಸಕ್ರಿಯ ಸಾಗಣೆ ಅಂತ ಹೇಳ್ತೀವಿ. ಹೆಸರನ್ನ ಏನಂತ ಹೇಳ್ತೀವಿ? ಅದನ್ನು ನಾವು ಸಕ್ರಿಯ ಸಾಗಣೆ, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತೀವಿ. ಯಾವುದೋ ಪ್ರಕಾಶ ಸಂಶ್ಲೇಷಣೆಯಿಂದ ಉತ್ಪತ್ತಿಯಾದ ಸುಕ್ರೋಸ್ ಪ್ರಾಥಮಿಕವಾಗಿ ಯಾವ ಜೈವಿಕ ಸಾಗಣೆ ಕಾರ್ಯವಿಧಾನ ಅಂತಂದರೆ ಸಕ್ರಿಯ ಸಾಗಣೆ ಮೂಲಕ ಫ್ಲೋಯಮ್ನ ಜರಡಿ ನಾಳಗಳನ್ನು ಪ್ರವೇಶಿಸ್ತದೆ ಅಂತ ಹೇಳ್ತೀವಿ. ಜರಡಿ ನಾಳಗಳು ಎಲ್ಲಿ ಕಂಡುಬರ್ತದೆ ನಿಮಗೆ? ಫ್ಲೋಯಮಲ್ಲಿ ಕಂಡುಬರ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, DDT ಡ್ರೈಕ್ಲೋರೋ ಡಿಫಿನೈಲ್ ಟ್ರೈಕ್ಲೋರೋ ಇಥೇನ್ ರಾಸಾಯನಿಕ ಸಂಯುಕ್ತವನ್ನು ಪ್ರಾಥಮಿಕವಾಗಿ ಯಾವ ರೂಪದಲ್ಲಿ ಬಳಸಲಾಗ್ತದೆ ಅಂತ ಕೇಳಿದ್ದಾನೆ. ಯಾವ ರೂಪದಲ್ಲಿ ಅಂದರೆ ಅದನ್ನು ನಾವು ಕೀಟನಾಶಕ ಅಥವಾ ಈ ಒಂದು ಕೀಟ ನಿಯಂತ್ರಕ ಆಗಿ ಬಳಸಲಾಗ್ತದೆ. ಆ್ಯಂಡ್ ನಿಮಗೆ ಗೊತ್ತಿರಬಹುದು, ಈ ಗಟಾರ್ಸ್ ಬರುತ್ತಲ್ಲ ಚರಂಡಿ, ಆ ಚರಂಡಿ ಪಕ್ಕ ಸಹ DDT ಪೌಡ್ರ್ ಹಾಕ್ತಾ ಹೋಗಿರ್ತಾರೆ. ಬಿಕಾಸ್ ಯಾಕೆ? ಸೊಳ್ಳೆಗಳ ಸಾಯ್ಲಿ ಅಂತ ಕೀಟನಾಶಕವಾಗಿ ಅದನ್ನು ಯೂಸ್ ಮಾಡ್ತಾರಲ್ವ. ಸೊ ಆ ರೀತಿ ನೀವು ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, JJ ಥಾಮ್ಸನ್ ಅವರು ಪ್ರಸ್ತುತಪಡಿಸಿದ ಪರಮಾಣು ಮಾದರಿ ಮತ್ತು ಪ್ರಾಯೋಗಿಕ ಪ್ರಯೋಗಗಳ ಪರಿಣಾಮವಾಗಿ ಪರಮಾಣುವಿನ ಯಾವ ಮೂಲಭೂತ ಕಣವನ್ನು ಅವರು ಕಂಡುಹಿಡಿದರು ಅಂತಂದರೆ ಸಿಂಪಲ್ ಒಂದು ಫಾರ್ಮುಲಾ ಇದೆ, RTC ಮತ್ತು PEN ಅಂತ. PEN ರುದರ್ಫೋರ್ಡ್ ಪ್ರೋಟಾನ್, ಥಾಮ್ಸನ್ ಎಲೆಕ್ಟ್ರಾನ್, ಚಾಡ್ವಿಕ್ ನ್ಯೂಟ್ರಾನ್. ಇಲ್ಲೇನು ಕೊಟ್ಟಿದ್ದಾನೆ? ಥಾಮ್ಸನ್ ಕೊಟ್ಟಿದ್ದಾನೆ. ಎಲೆಕ್ಟ್ರಾನ್ ಬರಬೇಕಿಲ್ಲ ಆನ್ಸರ್. ಸಿಂಪಲ್. ಇದನ್ನು ಯಾವಾಗ ಕಂಡುಹಿಡಿದಿರು ಅಂತ ಅದನ್ನು ನೆನ್ಪಿಟ್ಕೊಳ್ಳಿ. 1797ರಲ್ಲಿ ಇದನ್ನು ಕಂಡುಹಿಡಿದಿದ್ದಾರೆ. ಯಾವುದೇ ಒಂದು ಎಲೆಕ್ಟ್ರಾನನ್ನು. ಆ್ಯಂಡ್ ನೆಕ್ಸ್ಟ್ ಇದೇ ಯಾರು JJ ಥಾಮ್ಸನ್ ಏನಿದ್ದಾರಲ್ಲ, ಅವರು ಫ್ಲಮ್ ಫುಡ್ಡಿಂಗ್ ಮಾದರಿಯನ್ನೂ ಸಹ ಮಾಡಿ ಇದನ್ನು ಕಂಡುಹಿಡಿದಿದ್ದಾರೆ ಅಂತ ನೀವು ಹೇಳಬೇಕಾಗುತ್ತೆ. ಫ್ಲಮ್ ಫುಡ್ಡಿಂಗ್ ಮಾದರಿ ಅಂದರೆ ನಾವು ಕಲ್ಲಂಗಡಿ ಮಾದರಿ ಅಂತ ಸಹ ಹೇಳ್ತೇವೆ. ಯಾರು? JJ ಥಾಮ್ಸನ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾನವನ ಹೃದಯವು 4 ವಿಭಿನ್ನ ಕೋಷ್ಟಕಗಳಾಗಿ ಏಕೆ ವಿಭಜಿತವಾಗಿದೆ ಅಂತ ಕೇಳಿದ್ದೇನೆ. ಯಾಕೆ? ಆಮ್ಲಜನಕಯುಕ್ತ ಮತ್ತು ಇಂಗಾಲದ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ಪರಸ್ಪರ ಬೆರೆಯದಂತೆ ತಡೆಯೊಡ್ಡಲು. ಸೊ ಅದಕ್ಕೆ ಬೇರೆ ಬೇರೆ ಅದನ್ನಾಗಿ ಸೆಕ್ಷನ್ ಮಾಡಿಕೊಂಡಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಮಾನವನ ಹೃದಯವನ್ನು ಪ್ರಾಥಮಿಕವಾಗಿ ಹೃತ್ಕರ್ಣ, ಮೇಲ್ಭಾಗದ ಕೋಷ್ಟಕಗಳು ಮತ್ತು ನಿಲಯಗಳು, ಕೆಳಭಾಗದ ಕೋಷ್ಟಕಗಳು ಎಂದು ಏಕೆ ವಿಂಗಡಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾಕೆಂದರೆ ರಕ್ತವನ್ನು ಸ್ವೀಕರಿಸುವ ಮತ್ತು ರಕ್ತವನ್ನು ಹೊರಹಾಕುವ ಕಾರ್ಯಗಳನ್ನು ಪ್ರತ್ಯೇಕಿಸಲು ಇದನ್ನು ಮಾಡಲಾಗ್ತದೆ. ಓಕೆ, ಸೊ ಇಲ್ಲೇನಿದೆ ಅಂದರೆ ಕ್ವಶನ್ ನೋಡಿ, 4 ವಿಭಿನ್ನ ಕೋಷ್ಟಕಗಳಾಗಿ ಯಾಕೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಆಕ್ಸಿಜನ್ನು ಡಿಆಕ್ಸಿಜನೇಟೆಡ್ ಬ್ಲಡ್. ಬಟ್ ಮತ್ತೊಂದು ಏನು ಕ್ವಶನ್ ಇದೆ ಅಂತಂದರೆ
ಹೃತ್ಕರ್ಣ ಮತ್ತು ಈ ನಿಲಯಗಳು ಅಂತ. ಸೊ ಯಾಕೆ ನಾವು ವಿಂಗಡಣೆ ಮಾಡ್ತೀವಿ ಅಂತ, ಸೊ ಅದನ್ನು ಯಾಕೆ ವಿಂಗಡಣೆ ಮಾಡ್ತೀವಿ ಅಂದರೆ ರಕ್ತವನ್ನು ಸ್ವೀಕರಿಸುವ ಮತ್ತು ರಕ್ತವನ್ನು ಹೊರಹಾಕುವ ಕಾರ್ಯಗಳನ್ನು ಪ್ರತ್ಯೇಕಿಸಲು. ರಕ್ತವನ್ನು ಯಾವ ಸ್ವೀಕರಿಸ್ತವೆ, ಮೇಲೆ ಇದ್ದದ್ದು ಸ್ವೀಕರಿಸ್ತವೆ ಅಲ್ವಾ, ಯಾವುದು ಹೃತ್ಕರ್ಣಗಳು. ಆ್ಯಂಡ್ ಅದನ್ನು ಹೊರಗಡೆ ಯಾವುದಾಗ್ತವೆ, ಕೆಳಗಡೆ ಇರೋದು ಆಗ್ತವೆ ಅಲ್ವಾ, ವೆಂಟ್ರಿಕಲ್ಸ್. ಸೊ ಅದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಸಿಂಪಲ್ ಇದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹವಾಮಾನ ಬದಲಾವಣೆಯ ಪರಿಣಾಮವನ್ನು ಕಡಿಮೆ ಮಾಡಲು ನೆಟ್ ಝೀರೋ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಸಾಧಿಸಲು ಭಾರತ ಸರ್ಕಾರವು ಯಾವ ವರ್ಷದೊಳಗೆ ರಾಷ್ಟ್ರೀಯ ಗುರಿಯನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಸೊ ನೆಟ್ ಝೀರೋ ಯಾವಾಗ ಮಾಡ್ತೀನಿ ಅಂತ ಹೇಳಿದ್ದಾರೆ, 2070 ನೆಟ್ ಝೀರೋ, 2070 ನೆಟ್ ಝೀರೋ. ಎಷ್ಟು? ನೆಟ್ ಝೀರೋ ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, 2030 ವೇಳೆಗೆ 500 ಗೀಗಾವ್ಯಾಟ್ ನವೀಕರಣ ಶಕ್ತಿ ಸಾಮರ್ಥ್ಯದ ಗುರಿಯನ್ನು ಸಹ ಹೊಂದುವುದಾಗಿ ಸಹ ಎಲ್ಲಿ ಈ COP26 ಘೋಷಣೆ ಮಾಡಿದ್ದಾರೆ. ಯಾರು? ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಲ್ಲಿ? ಗ್ಲಾಸ್ಗೋದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಆಯೋಜಿಸಲಾಗುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಆಯೋಜಿ ನಗೋಯ್ 2026 ಯಾವ ದೇಶದಲ್ಲಿ ಆಯೋಜಿಸಲಾಗ್ತದೆ ಅಂತ ಕೇಳ್ತಾನೆ. ಯಾವ ದೇಶದಲ್ಲಿ ಇದು 20ನೇ ಏಷ್ಯನ್ ಗೇಮ್ಸ್? ಸೊ ಇದು ನಡೆಸಲಾಗ್ತಿರೋದು ಈ ಒಂದು ಜಪಾನಲ್ಲಿ ಅಂತ ಹೇಳ್ತೀವಿ. ಸೊ 22ರಲ್ಲಿ ಎಲ್ಲಿ ನಡೆದಿತ್ತು? ಚೀನಾದಲ್ಲಿ ನಡೆದಿತ್ತು 2022ರಲ್ಲಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ ಇಲ್ಲಿದೆ ನೋಡಿ, 19ನೇದು ಚೀನಾದಲ್ಲಿ ನಡೆದಿತ್ತು, 20ನೇದು ಇವಾಗ ಎಲ್ಲಿ ನಡೀತಿದೆ ಅಂದರೆ ಈ ಆಯಿಚಿ ನಗೋಯ್ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ ಇದು? ಜಪಾನಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಬಜೆಟ್ 2026-27ರಲ್ಲಿ ಕೌಶಲ್ಯ ಉದ್ಯೋಗ ಮತ್ತು ಉದ್ಯಮ ನಿರ್ಮಾಣದ ಮೂಲಕ ಭಾರತದ ಜನಸಂಖ್ಯಾ ಲಾಭಾಂಶವನ್ನು ಉತ್ಪಾದಕ ಸಾಮರ್ಥ್ಯವಾಗಿ ಪರಿವರ್ತಿಸಲು ಯುವ ಮುಖ್ಯ ವಿಷಯ ದೃಷ್ಟಿಕೋನವನ್ನು ಅಂಗೀಕರಿಸಲಾಗಿದೆ. ಯಾವುದು? ಯುವ ಶಕ್ತಿ ಪ್ರೇರಿತ ಅಭಿವೃದ್ಧಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಂಡಿಯಾ ಎ ಇಂಪ್ಯಾಕ್ಟ್ ಸಮಿಟ್ 2026ರಲ್ಲಿ ಸ್ಮಾರ್ಟ್ ಪೋರ್ಟ್ಸ್ ಮತ್ತು ಲಾಜಿಸ್ಟಿಕ್ಸ್ ಅಡಿಯಲ್ಲಿ ನಿರ್ವಹಿಸಲಾಗುವ ಮಿಷನ್ನ ಪ್ರಾಥಮಿಕ ಕಾರ್ಯ ಯಾವುದು ಅಂತ ಕೇಳ್ತಾನೆ. ಏನು ಅಂತಂದರೆ ಡಿಜಿಟಲ್ ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸುವುದು ಅಂತ ಹೇಳ್ತೇವೆ. ಆ್ಯಂಡ್ ಇನ್ನೊಂದು ನಿಮಗೆ ಏನು ಹೇಳಬೇಕಿತ್ತು ಅಂತಂದರೆ, ಇತ್ತೀಚಿನ ಶಿಫ್ಟ್ಗಳಲ್ಲಿ ಮೀನ್ಸ್ ಕಳೆದ ಒಂದು 2-3 ದಿನಗಳ ಶಿಫ್ಟ್ಗಳಲ್ಲಿ ಮಾಡ್ರೇಟ್ ಲೆವೆಲಲ್ಲಿ ಕ್ವಶನ್ಗಳು ಬರ್ತಿದ್ದಾವೆ. ಪೂರ್ತಿ ಟಫ್ ಅಂತ ಬರ್ತಿಲ್ಲ, ಬಟ್ ಮಾಡ್ರೇಟಲ್ಲಿ ತೆಗಿತಿದ್ದಾನೆ. ಬಟ್ ಸಮ್ ಕ್ವಶನ್ಸ್ ಹೇಗೆ ಅಂತಂದರೆ ಟಚ್ ಮಾಡೋಕ್ಕಾಗಲ್ಲ, ಆ ರೀತಿ ಸಹ ಬರ್ತಾ ಇದ್ದಾವೆ. ರೀಸೆಂಟ್ 9 ಡೇಟ್ಗೆ ಮತ್ತು ಯಾವುದು 6 ಡೇಟ್ಗೆ ಅದು ಒಂದು ಶಿಫ್ಟ್ ಮಾತ್ರ. ಆ್ಯಂಡ್ ಇವಾಗ 10th ಡೇಟ್ಗೆ ಏನು ಬಂದಿದೆ ಅಂತ ನೋಡಬೇಕಿನ್ನು. ಸೊ ಅದು ಸಹ ನಿಮ್ಗೆ ಹೇಳ್ತೇನೆ. ಓಕೆ. ಸೊ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 2026ರಲ್ಲಿ ಬಿಡುಗಡೆಯಾದ ವಿಶ್ವ ಸಂತೋಷ ವರದಿ 2026 ಪ್ರಕಾರ ವಿಶ್ವದ ಅತ್ಯಂತ ಸಂತೋಷ ನಗರಗಳ ದೇಶದಲ್ಲಿ ಯಾವ ದೇಶವು ಪ್ರಥಮ ಸ್ಥಾನದಲ್ಲಿದೆ ಅಂದರೆ, ಸೊ ಹಲವಾರು ವರ್ಷಗಳಿಂದ ಫಿನ್ಲ್ಯಾಂಡ್ ಟಾಪಲ್ಲಿದೆ. ಫಿನ್ಲ್ಯಾಂಡ್ ಮಾನ್ಸ್ಟರ್ ಅದು, ಫಿನ್ಲ್ಯಾಂಡ್ ಸಂತೋಷದಲ್ಲಿ. ಆ್ಯಂಡ್ ನೆಕ್ಸ್ಟ್ 2026 ಕಲಾ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಯಾವ ಹಿರಿಯ ನಟನಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಲಾಯಿತು ಅಂತ ಕೇಳಿದರೆ, ಯಾರಿಗೆ ಅಂತಾರೆ? ಒಂದು ಮಮ್ಮೂಟಿ ಅವರಿಗೆ ನೀಡಲಾಗಿದೆ. ಸರ್ ಇವರಿಗಲ್ಲ, ಧರ್ಮೇಂದ್ರ ಅವರಿಗಲ್ವಾ? ಅವರು ಪದ್ಮಭೂಷಣ ಕೇಳಿದಾನೆ ಇಲ್ಲಿ. ಯಾರಂದರೆ ಒಂದು ಮಮ್ಮೂಟಿ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಮಹಿಳಾ ಮತ್ತು ಬಾಲ ಅಭಿವೃದ್ಧಿ ಸಚಿವಾಲಯವು ನವೆಂಬರ್ 27ರಿಂದ ಮಾರ್ಚ್ 8ರವರೆಗೆ ದೇಶವ್ಯಾಪ್ತಿ ಯಾವ ವಿಶೇಷ ಜಾಗೃತಿ ಅಭಿಯಾನವನ್ನು ನಡೆಸಿತು ಅಂತ ಕೇಳಿದ್ದಾನೆ. ಯಾವುದು ನಡೆಸಿದೆ ಅಂದರೆ ಈ ಒಂದು ಬಾಲ್ ವಿವಾಹ ಮುಕ್ತ ಭಾರತ ಅಭಿಯಾನವನ್ನು ಇವರು ನಡೆಸಿದ್ದಾರೆ. ಯಾವಾಗ? ಈ ಒಂದು ಲಾಸ್ಟ್ ಇಯರ್ ನವೆಂಬರ್ 27ರಿಂದ ಮಾರ್ಚ್ 8ರವರೆಗೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಸರ್ಕಾರವು ರಚಿಸಿದ ಭಾರತದ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಅಂದರೆ ಅರವಿಂದ ಪನಗಾರಿಯಾ ಅಂತ ಹೇಳ್ತೀವಿ. ಮೊದಲನೇದವರು ಯಾರು? KC ನಿಯೋಗಿ. ಎರಡನೇದವರು ಯಾರು? ಸಂತಾನ. ಮೂರನೇದವರು ಯಾರು ಅಂತಂದರೆ ಅಶೋಕ್ ಚಂದ್ರ ಅಂತ ಬರ್ತಾರೆ. ಓಕೆ. ಸೊ ಅವರು. ಆ್ಯಂಡ್ ನೆಕ್ಸ್ಟ್ ನಾಲ್ಕನೇದವ್ರು ಯಾರು? ನಾಲ್ಕನೇದವ್ರು ಮರ್ತು ಬಿಟ್ಟಿದ್ದೀನಿ. 5ನೇದವ್ರು ಯಾರು ಅಂದರೆ ಈ ಮಹಾವೀರ್ ಅವರು ಅಂತ ಬರ್ತಾರೆ. ಆ್ಯಂಡ್ ನೆಕ್ಸ್ಟ್ 12ನೇದವ್ರು ಯಾರು ಅಂದರೆ ರಂಗರಾಜನ್ ಅಂತ ಬರ್ತಾರೆ. 13ನೇದವ್ರು ಯಾರು ಅಂದರೆ ವಿಜಯ್ ಕೇಲ್ಕರ್ ಅಂತ ಬರ್ತಾರೆ. 14ನೇದು ಯಾರು ಅಂದರೆ ರೆಡ್ಡಿ ಬರ್ತಾರೆ, YV ರೆಡ್ಡಿ. 15ನೇದು ಯಾರು ಅಂತಂದರೆ NK ಸಿಂಗ್ ಬರ್ತಾರೆ. 16 ಯಾರು ಅಂದರೆ ಈ ಒಂದು ಅರವಿಂದ್ ಪನಗರಿಯಾ. ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಿಂಗಾಪುರ್ ಓಪನ್ 2026 ಬ್ಯಾಡ್ಮಿಂಟನ್ ಟೂರ್ನಾಮೆಂಟ್ ಪುರುಷರ ಡಬಲ್ ಫೈನಲ್ನಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರ್ಯಾಂಕ್ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅವರ ಜೋಡಿಯು ಯಾವ ದೇಶದ ಜೋಡಿಯನ್ನು ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದಿತು ಅಂತ ಕೇಳಿದ್ದಾರೆ. ಹೆಸರನ್ನ ಯಾವ ಒಂದು ತಂಡವನ್ನು ಸೋಲಿಸಿದ್ದಾರೆ ಅಂದರೆ ಇವರು ಇಂಡೋನೇಷ್ಯಾವನ್ನು ಸೋಲಿಸಿದ್ದಾರೆ. ಯಾವುದರಲ್ಲಿ? ಒಂದು ಸಿಂಗಾಪುರ್ ಓಪನ್ಸಲ್ಲಿ ಡಬಲ್ಸಲ್ಲಿ ಯಾರು? ನಮ್ಮ ಸಾತ್ವಿಕ್ ಅವರು ಹಾಗೆ ಚಿರಾಗ್ ಅವರು. ಓಕೆ. ಸೊ CS ಅಂತ ಹೇಳ್ತೀವಿ, ಚಿರಾಗ್ ಮತ್ತು ಸಾತ್ವಿಕ್. ಸೊ ಅವರು ವಿನ್ ಆಗಿದ್ದಾರೆ. ಸೊ ಯಾವ ದೇಶದ ವಿರುದ್ಧ ಅಂದರೆ ಒಂದು ಇಂಡೋನೇಷ್ಯಾ ದೇಶದ ವಿರುದ್ಧ. ಓಕೆ. ಆ್ಯಂಡ್ ದೆನ್ ಇದನ್ನು ಗೆದ್ದಿರತಕ್ಕಂಥ ಭಾರತದ ಮೊದಲ ಜೋಡಿಯಾಗಿದ್ದಾರೆ ಅಂತ ಸಹ ನಾವು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 2026ರಲ್ಲಿ ಇಟಲಿಯಲ್ಲಿ ಈ ಒಂದು ಮಿಲಾನ ಕೋಟೆನಲ್ಲದಲ್ಲಿ ಆಯೋಜಿಸಲಾಗಿರ್ತಕ್ಕಂಥ 2026 ಚಳಿಗಾಲದ ಒಲಿಂಪಿಕ್ಸ್ನ ಅಂತಿಮ ಪದಕ ಪಟ್ಟಿಯಲ್ಲಿ ಯಾವ ದೇಶವು ಪ್ರಥಮ ಸ್ಥಾನ ಪಡೆದಿದೆ? ಸಿಂಪಲ್ ಕ್ವಶನ್ ಅಲ್ಲ. ನಾರ್ವೆ ದೇಶ ಇದು. ಸೆಕೆಂಡ್ ಯಾವುದಿದೆ ಅಂದರೆ ಒಂದು USA ದೇಶ ಕಂಡು ಬರುತ್ತೆ. USA ಇಂಗ್ಲೆಂಡ್ ಕಂಡು ಬರುತ್ತಾ? ಕ್ಷಮಿಸಿ, ಸೆಕೆಂಡ್ ಮರೆತು ಬಿಟ್ಟಿದ್ದೀನಿ ನಾನೇ. ಫಸ್ಟ್ ನಾರ್ವೆ. ಓಕೆ. ಫಸ್ಟ್ ನಾರ್ವೆ. ಈ
ವಿಂಟರ್ ಒಲಿಂಪಿಕ್ಸಲ್ಲಿ. ಸೊ ನಮ್ಮ ಭಾರತದಿಂದ ಎಷ್ಟು ಜನ ಭಾಗವಹಿಸಿದ್ರು? 2 ಭಾಗವಹಿಸಿದ್ರು. ಅದು ಸಹ ನಿಮ್ಗೆ ಗೊತ್ತಿರಲಿ. ಓಕೆ, ಅಲ್ಲಿ ಕೆಳಗಡೆ ಇದೆಯಾ ಇನ್ಫಾರ್ಮೇಷನ್? ಓಕೆ, ನಾರ್ವೆ ಅತ್ಯಧಿಕ ಸುವರ್ಣ ಪದಕಗಳೊಂದಿಗೆ 18 ಸುವರ್ಣ ಪದಕಗಳೊಂದಿಗೆ ಪ್ರಥಮ ಸ್ಥಾನ ಗಳಿಸಿತು. ಆ್ಯಂಡ್ ಸೆಕೆಂಡ್, ಓಕೆ ಕೊಟ್ಟಿಲ್ಲ. ಇದನ್ನು ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಕೊಡ್ತೀನಿ ಇದ್ರ ಬಗ್ಗೆ. ಆಲ್ರೆಡಿ ಒಂದು ಸರಿ ಕೊಟ್ಟಿದ್ದೀನಿ, ಸೊ ಇನ್ನೊಂದು ಸರಿ ಅದನ್ನು ರೀಶೇರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು, ಹಿಂದೆ ಯಾವ ದೇಶಗಳ ಮಧ್ಯೆ ನಡೀತದೆ? ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಮಧ್ಯೆ ನಡೀತದೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಇತ್ತೀಚೆಗೆ ಉತ್ತರ ಪ್ರದೇಶದ ಯಾವ ಪಕ್ಷಿ ಅಭಯಾರಣ್ಯ ಅಥವಾ ಸರೋವರವನ್ನು ಭಾರತ 99ನೇದು ಅಂತಂದರೆ ದಟ್ ಈಸ್ ಒಂದು ಶೇಖಾಜಿಲ್ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ ಅಂದರೆ ಇದು ಅಲಿಗಢ್ ಡಿಸ್ಟಿಕಲ್ಲಿ ಕಂಡುಬರುತ್ತೆ. 100ನೇದು ಯಾವುದು ಅಂದರೆ ಒಂದು ಸುರ್ಹಾತಾಲ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಜಯಪ್ರಕಾಶ್ ನಾರಾಯಣ್ ಸರೋವರ ಅಂತ ಹೇಳ್ತೀವಿ. ಸೊ ಅದು ಎಷ್ಟನೇದು ಅಂದರೆ 100ನೇದು. ಸೊ ಅದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ಬಲಿಯಾ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದಲ್ಲ, ಬಲಿಯಾ ಜಿಲ್ಲೆಯ ಕರೆಂಟ್ MLA ಡೆತ್ ಆಗಿದ್ದಾರೆ ಅಂತ. ಯಾರವರು? ಉಮಾಶಂಕರ್ ಅವರು ಅಲ್ವಾ? ಸೊ ಅವರು ಯಾವ ಪಕ್ಷದವರು? BSP ಪಾರ್ಟಿಯವರು, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 2026ರಲ್ಲಿ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ 2026ರ ಭಾರತೀಯ ಭಾಗವನ್ನು ಯಾವ ನಗರದಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಯಿತು ಅಂತ ಕೇಳಿದ್ದಾನೆ. ಸೊ ಇದನ್ನು ಆಯೋಜನೆ ಮಾಡಿದ್ದು ಎಲ್ಲಿ ಇದನ್ನು ಆಯೋಜನೆ ಮಾಡಲಾಗಿದೆ ಅಂದರೆ ಈ ಒಂದು ನವದೆಹಲಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು ಮಾರ್ಚಲ್ಲಿ. ಎಲ್ಲಿ? ನವದೆಹಲಿಯಲ್ಲಿ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಏಪ್ರಿಲ್ 2026ರಲ್ಲಿ 6ನೇ ಏಷ್ಯನ್ ಬೀಚ್ ಗೇಮ್ಸ್ ಅನ್ನು ಏಷ್ಯಾದ ಯಾವ ದೇಶ ಮತ್ತು ನಗರದಲ್ಲಿ ಆಯೋಜಿಸಲಾಯಿತು ಅಂತ. ಓಕೆ, ಸೊ ಇದರಲ್ಲಿ ನಮ್ಮ ಭಾರತದ ಮಹಿಳೆಯರೇನಿದಾರಲ್ವಾ, ಸತತವಾಗಿ 6ನೇ ಟೈಟಲ್ ಇದೆ. ಆ್ಯಂಡ್ ದೆನ್ 6ನೇ ಬಾರಿ ನಮ್ಮ ವುಮೆನ್ಸ್ ಮಹಿಳೆಯರು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಚಿನ್ನದಂಥ ಹುಡುಗಿಯರು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಎಲ್ಲಿ? ಒಂದು ಏಷ್ಯನ್ ಬೀಚ್ ಗೇಮ್ಸಲ್ಲಿ. ಓಕೆ, ಸೊ ಅದಕ್ಕೆ ನ್ಯೂಸಲ್ಲಿ ಇತ್ತಿದ್ದು ಜಾಸ್ತಿ. ನಮ್ಮ ಇಂಡಿಯಾ ಸಹ ವಿನ್ ಆಗಿದೆ ಅಲ್ವಾ, ನಮ್ಮ ಮಹಿಳೆಯರು ವಿನ್ ಆಗಿದ್ದಾರಲ್ಲ. ಸೊ ಆ ಕಾರಣದಿಂದಾಗಿ ಸೊ ಇದನ್ನು ಹೋಮ್ವರ್ಕ್ ಪ್ರಶ್ನೆ ಆಗಿ ತಗೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಕಾಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ, ಇಲ್ಲಿವರೆಗೂ ಕ್ಲಾಸ್ ಕೇಳೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ಕ್ಲಾಸ್ ಕೇಳಿ ನಿಮಗೆ ಏನಾದರೂ ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.